ತಾಯಿ ಕೆಳವಿ ರಾಧಿಕಾ ಶರತ್ ಕುಮಾರ್ ಅವರ ಸಿನಿಮಾ ರೀಸೆಂಟಾಗಿ OTT ರಿಲೀಸ್ ಆಗಿದೆ. ಸಿನಿಮಾ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದನ್ನ ಹೇಳ್ತೀನಿ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಮ್ಯಾಟ್ರು ಮುಗಿಸ್ಬಿಡೋಣ. ತಾಯಿ ಕೆಳವಿ ಸಿನಿಮಾದ ಬಿಗಿನಿಂಗ್ ಒಂದು 10-15 ನಿಮಿಷ ನೋಡಬೇಕಾದ್ರೆ ಆ ಕ್ಯಾರೆಕ್ಟರೈಸೇಷನ್ ಯಾವ ಥರ ಇತ್ತಪ್ಪ ಅಂದರೆ, ಭೂತೇನ ಮಗು ಅಯ್ಯು ಸಿನಿಮಾದಲ್ಲಿ MP ಶಂಕರ್ ಅವರ ಕ್ಯಾರೆಕ್ಟರ್ ಇದೆ ಗೊತ್ತಾ, ಆ ಥರ ಇತ್ತು. ಆದರೆ ಆ ಸಿನಿಮಾಗೂ ಈ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ, ಯಾವುದೇ ಹೋಲಿಕೆ ಇಲ್ಲ. ಈ ಸಿನಿಮಾ ಸ್ಪೆಷಾಲಿಟಿನೇ ರಾಧಿಕಾ ಅವರ ಆ್ಯಕ್ಟಿಂಗ್. ರಾಧಿಕಾ ಶರತ್ ಕುಮಾರ್ ಅವರು ತಾಯಿ ಕೆಳವಿ ಅನ್ನೋ ಮೇಕ್ ಓವರ್ ಏನಿದೆ ಗುರು, ಪಕ್ಕಾ ಕಂಪ್ಲೀಟ್ ಒಂದು 75 ಇಯರ್ಸ್ ಏಜ್ಡ್ ಆಗಿರೋವಂಥ ಮುದುಕಿಯ ಕ್ಯಾರೆಕ್ಟರ್ನ ಇಲ್ಲಿ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಬಿಕಾಸ್ ಯಾರ್ಯಾರು ಇನ್ನೂ ಈ ಸಿನಿಮಾ ನೋಡಿಲ್ಲ, ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಟ್ರೈಲರ್ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಅವ್ರ ಕ್ಯಾರೆಕ್ಟರ್ನ ಎಷ್ಟು ಸಖತ್ತಾಗೇ ಡಿಸೈನ್ ಮಾಡಿದ್ದಾರೆ, ಶೇಪಪ್ ಮಾಡಿದ್ದಾರೆ, ಮೇಕ್ ಓವರ್ ಮಾಡಿದ್ದಾರೆ, ಲ್ಯಾಂಗ್ವೇಜ್ ಬದಲಾಯಿಸ್ಕೊಂಡಿದ್ದಾರೆ. ಮತ್ತು ಕ್ಯಾರೆಕ್ಟರೈಸೇಷನ್ ಅಂತ ಏನು ತಗೋತೀವಿ ನಾವು, ಬಾಡಿ ಲ್ಯಾಂಗ್ವೇಜು ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ, ಸೂಪರ್ ಆಗಿದೆ, ಇಷ್ಟ ಆಯಿತು. ಇನ್ನು ಕತೆ ಕಡೆಗೆ ಬರೋಣ. ಒಂದು ಊರಲ್ಲಿ ಒಂದು ಮುದುಕಿ, ಆ ಮುದುಕಿ ಬಡ್ಡಿ ವ್ಯಾಪಾರ ಮಾಡ್ಕೊಂಡೇ ಇರ್ತಾಳೆ. ಬೆಳಗ್ಗೆ ಎದ್ದು ರೆಡಿಯಾಗಿ ಮನೆಯಿಂದ ಹೊರಗೆ ಬಂದಳು ಅಂದರೆ ಇಡೀ ಊರಿನ ಜನನೇ ಅವಳಿಗೆ ಎದುರ್ಕೋತಾರೆ. ಬಿಕಾಸ್ ಇಡೀ ಊರೇನೇ ಅವಳು ಬಡ್ಡಿ ವ್ಯಾಪಾರ ಕೊಟ್ಟಿರ್ತಾಳೆ. ಸೊ ಈ ಥರ ಇದ್ದಂಥ ಒಂದು ಘಾಟಿ ಮುದುಕಿಗೆ ಬ್ರೈನಲ್ಲಿ ಏನೋ ಒಂದು ಚಿಕ್ಕದಾಗಿ ಒಂದು ಸ್ಟ್ರೋಕ್ ಆಗುತ್ತೆ. ಸೊ ಈಗಲೋ ಆಗಲೋ ಅನ್ನೋ ಥರ ಇರೋ ಮುದುಕಿನ ನೋಡೋಕ್ಕೆ ಅವ್ರ ಮಕ್ಕಳು 3 ಜನ ಗಂಡು ಮಕ್ಕಳು ವಾಪಸ್ ಬರ್ತಾರೆ. ಅಂದಾಗೆ ಇನ್ನೊಂದು ಪಾಯಿಂಟು, ಈ ಮುದುಕಿನ ನೋಡ್ಕೋತಾ ಇದ್ದೀವಿ ಬೇರೆ ಯಾರೂ ಅಲ್ಲ, ಮನೆಯಲ್ಲಿ ಅವರ ಮಗಳು. ಸೊ ಇಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ. 3 ಜನ ಮಕ್ಕಳು ಪ್ಲಸ್ ಒಬ್ಬ ಅಳಿಯ ಈ ಮನೆ ಒಳಗಡೆನೆ ಬರ್ದೇನೆ ಈಚೆ ಇರ್ತಾರೆ, ಇನ್ಕ್ಲೂಡಿಂಗ್ ಅವರ ಸೊಸೆದಿರು ಸೇರಿ. ಇವ್ರ ಮಧ್ಯದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ ಗುರು, ಒಂದು ಅನ್ಮ್ಯಾರಿಡ್ ಅಂಕಲ್ ಒಬ್ಬರು ಇರ್ತಾರೆ. ಸೊ ಇಷ್ಟು ಜನಗಳ ಸುತ್ತ ನಡೆಯುವಂಥ ಒಂದು ಸಖತ್ತಾಗಿರೋ ವಿಲೇಜ್ ಲೋಕಲ್ ಡ್ರಾಮಾ ಕಾಮಿಡಿ ಎಮೋಷನ್ ಇರೋ ಒಂದು ಸಿನಿಮಾ ಅಂದರೆ ಅದು ತಾಯಿ ಕೆಳವಿ. ಇದಾದಮೇಲೆ ಇಷ್ಟು ಜನನು ಯುನೈಟ್ ಆಗ್ತಾರೆ. ಯಾವ ವಿಷಯಕ್ಕೆ ಯುನೈಟ್ ಆಗ್ತಾರೆ, ಯಾವ ಕಾರಣಕ್ಕೆ ಯುನೈಟ್ ಆಗ್ತಾರೆ, ಅವ್ರು ಅಂದ್ಕೊಂಡಿರೋ ಸಿಗುತ್ತಾ ಇಲ್ವಾ ಅನ್ನೋದು ಏನು ಅಂತ ತಿಳ್ಕೊಬೇಕು ಅಂದರೆ ಇಡೀ ಸಿನಿಮಾ OTT ಬಂದಿದೆ, ನೋಡಿ. ಸಿನಿಮಾದಲ್ಲಿ ಕಾಮಿಡಿ ಎಲಿಮೆಂಟ್ಸ್ ತುಂಬ ಚೆನ್ನಾಗೇ ಕಟ್ಕೊಟ್ಟಿದ್ದಾರೆ. ಒಂದು ಊರು, ಆ ಊರಲ್ಲಿ ಸಾವಿನ ಸ್ಥಿತಿಯಲ್ಲಿ ಇರುವ ಒಂದು ಮುದುಕಿಯ ನೋಡೋಕ್ಕೆ ಬರೋ ಅಂಥ ಆ ಊರಿನ ಜನರ ಮನಸ್ಥಿತಿ ಯಾವ ಥರ ಇರುತ್ತೆ, ಅಲ್ಲಿನ ಆಚರಣೆ ವಿಚಾರಣೆ ಎಲ್ಲ ಯಾವ ಥರ ಇರುತ್ತೆ, ಅದ್ರ ಜೊತೆಗೆ ಆ ಊರನ್ನ ಕಾಯ್ತಾ ಇರೋವಂಥ ಒಬ್ಬ ಮುನೇಶ್ವರ ಸ್ವಾಮಿ ಇರ್ತಾರೆ. ಆ ಸ್ವಾಮಿಯ ಸುತ್ತಮುತ್ತ ನಡೆಯುವಂಥ ಕೆಲವೊಂದು ಘಟನೆಗಳು. ಅದಾದಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದು ಮ್ಯಾನ್ ಅಂತ ಒಬ್ರು ಇದ್ದಾರೆ ಗುರು, ಅದು ಯಾರೂ ಅಲ್ಲ, ಕಮಲ್ ಹಾಸನ್ ಅವರ ಸಾಂಗ್ಸು, ಅವರ ಡೈಲಾಗ್ಸು ಬಂದು ಹೋಗ್ತಾ ಇರುತ್ತೆ. ಎಸ್ಪೆಷಲಿ ಇಂಟರ್ವಲ್ ಬ್ಲಾಕಲ್ಲಿ ಬರೋವಂಥ ಅವರ ಸಿನಿಮಾದ ಒಂದು ಮ್ಯೂಸಿಕ್ ಇದೆ, ಅದು ನಾನು ಹೇಳಬಾರ್ದು, ಸ್ಪಾಯ್ಲರ್ ಆಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ಬರೋವಂಥ ಕಮಲ್ ಹಾಸನ್ ಸಿನಿಮಾದ ಒಂದು ಸಾಂಗು. ಸೊ ಆಬ್ವಿಯಸ್ಲಿ ಇದೆಲ್ಲ ನೋಡಬೇಕಾದ್ರೆ ಗೊತ್ತಾಗುತ್ತೆ, ದಿಸ್ ಆಲ್ ವರ್ಕ್ ಇನ್ ಟೇಬಲ್, ರೈಟಿಂಗ್. ಆಬ್ವಿಯಸ್ಲಿ 70-80% ಸಿನಿಮಾ ಕಾಮಿಡಿ ಫನ್ ಎಮೋಷನ್ಸಲ್ಲಿ ಹೋದರೆ ಇನ್ನು ಲಾಸ್ಟ್ 20 ಮಿನಿಟ್ಸ್ ಏನಿದೆ, ಕೆಲವೊಂದು ಸರ್ಪ್ರೈಸ್ ಎಲಿಮೆಂಟ್ಸ್ಗಳಿದೆ, ಕೆಲವೊಂದು ತಾಯಿಯ ಬಗ್ಗೆ ಎಮೋಷನ್ಸ್ ಇದೆ, ಕೆಲವೊಂದು ಎಜುಕೇಷನ್ ಬಗ್ಗೆ ಕೂಡ ಹೇಳಿದ್ದಾರೆ. ಹೆಣ್ಮಕ್ಳಿಗೆ ಕೂಡೋದು ಕಲಿಯೋದು ಯಾಕೆ ಬೇಕು, ಸೈನ್ ಹಾಕೋದು ಯಾಕೆ ಕಲಿಬೇಕು, 2 ಪದನಾದರೂ ಮಾತಾಡೋದು ಯಾಕೆ ಕಲಿಬೇಕು ಅನ್ನೋದನ್ನ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ಹೇಳಿ ಮುಗಿಸಿದ್ದಾರೆ. ಅಂದಾಗೆ ಈ ಸಿನಿಮಾ ಏನಂತ ಹೇಳಬೇಕು, ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಆಗಿರ್ಬೋದು, ಮತ್ತು ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ವರ್ಕ್ ಆಗಿರ್ಬೋದು, ಒಂದು ಊರು, ಒಂದು ಮನೆ, ಒಂದು ಹಾಸ್ಪಿಟಲ್, ಪ್ಲಸ್ ಒಂದಷ್ಟು ಸಣ್ಣ ಪುಟ್ಟ ಊರಲ್ಲಿರುವಂಥ ಜಾಗಗಳು, ಒಂದು 4-5 ಮಿನಿಮಮ್ ಒಂದು 6-7 ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದಾರೆ. ಎಲ್ಲೂ ಕೂಡ ಪ್ರೊಡಕ್ಷನ್ ವ್ಯಾಲ್ಯೂ ಡೌನ್ ಆಗೋದಾಗಲಿ ಯಾವುದು ಕೊರತೆನೂ ಇಲ್ಲ, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗೆ ಮಾಡಿದ್ದಾರೆ. ಅಷ್ಟು ಸಿನಿಮಾಗಳ ಸಾಂಗ್ಸ್ಗಳನ್ನ ಯೂಸ್ ಮಾಡಿದರು. ಒಂದು ಸಾಂಗಿಗೂ ಕಾಪಿರೈಟ್ಸ್ ಬಿದ್ದಿಲ್ಲ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರ ಪ್ರೀ ಪ್ರೊಡಕ್ಷನ್ ವರ್ಕ್ ಯಾವ ಥರ ನಡೆದಿದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಸಿನಿಮಾನ ಡೈರೆಕ್ಟ್ ಮಾಡಿರೋದು ಶಿವಕುಮಾರ್ ಮುರುಗೇಶನ್ ಆದರೆ ಪ್ರೊಡಕ್ಷನ್ ಮಾಡಿರೋದು ಶಿವಕಾರ್ತಿಕೇಯನ್ ಅವರು. ಆಲ್ಮೋಸ್ಟ್ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ 85 CR ಆಗಿದೆ ಅನ್ನೋ ರಿಪೋರ್ಟ್ಸ್ ಬಂದಿದೆ. ಬಟ್ ಓವರಾಲ್ ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿ ಬರ್ತಾಯಿದೆ. ಲೊಕ್ಯಾಲಿಟಿ ಇಟ್ಕೊಂಡು ಮಾಡಿರೋ ಕತೆಗಳು, ನ್ಯೂ ಏಜೆಡ್ ಫಿಲಮ್ ಮೇಕರ್ಸ್ ಕೂಡ ಗೆಲ್ತಾ ಇದ್ದಾರೆ. ಸೊ ಇದಾಗಿತ್ತು ನನ್ನ ರಿವ್ಯೂ ತಾಯಿ ಕೆಳವಿ ಸಿನಿಮಾ ನೋಡಿದಾಗ. ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗೆ ಫನ್, ಲವ್, ಎಮೋಷನ್ಸ್ ಎಲ್ಲ ಕೂಡಿರೋಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಸ್ಪೆಷಲಿ ಫ್ಯಾಮಿಲಿ ಕೂತ್ಕೊಂಡು ನೋಡಿದ್ರೆ ಕೆಲವೊಂದು ಎಮೋಷನ್ಸ್ ಪಾರ್ಟ್ನ ಕನೆಕ್ಟ್ ಆಗ್ತೀರಾ ಅನ್ನೋದು ಇದ್ದರೆ ಈ ಸಿನಿಮಾನ ನೋಡಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.